ಎಲ್ರಿಗೂ ಮೇ 6ರಿಂದ 18ರ ಒಳಗೆ ದೇವಿ ಭೂಸ್ಪರ್ಶ ಮಾಡ್ತಾಳೆ, ಅದರ ಅನುಭವ ಆಗತ್ತೆ ಅಂತ. ಯಾವ್ಯಾವ ರೀತಿಯ ಅನುಭವ ಆಗತ್ತೆ ಗುರುಜಿ? ಈ ಭೂಸ್ಪರ್ಶ ಮಾಡ್ತಾಳೆ ಅನ್ನೋದು ಎಷ್ಟೋ ಜನಕ್ಕೆ ಏನೋ ಅಯ್ಯೋ ದೇವ್ರು ಬರ್ತಾರಂತೆ, ಇದು ಹೆಂಗೆ, ಯಾರ ಮೇಲೆ ಬರುತ್ತಾ ಅನ್ನೋ ಪ್ರಶ್ನೆಗಳು ಕೆಲವ್ರಿಗೆ ಅನುಭವ ಆಗ್ಬಿಡುತ್ತಾ, ಅದು ಹೆಂಗೆ ಆಗ್ಬಿಡುತ್ತೆ ಅನ್ನೋದಿರುತ್ತೆ. ಕೆಲವ್ರಿಗಂತೂ ನಿಜ ಹೇಳಬೇಕು ಅಂದರೆ ಭಾಳ ಜನಕ್ಕೆ ನಾನು ಕೆಲವ್ರಿಗೆ ಬೈದು ಹೇಳ್ತೀನಿ ನೋಡಿ, ಅದೇ ಕೆಲವ್ರಿಗೆ ಇಷ್ಟವಾಗಲ್ಲ. ಏನ್ರಿ ಮರ್ಯಾದೆ ಇಲ್ಲದೆ ಆಡ್ತಾರೆ ಅನ್ನೋದು ಕೂಡ ನನ್ನ ಮೇಲೆ ಆರೋಪಗಳಿದೆ. ಸಂತೋಷ, ಯಾರೇನಾದರೂ ಅಂದ್ಕೊಂಡು ಹೋಗಲಿ, ಯಾಕೆಂದ್ರೆ ನನಗೆ ಅದೇನ ವ್ಯವಸ್ಥೆ ಬೇಕಾಗಿಲ್ಲ. ನಿಜ ಸ್ಥಿತಿಯಲ್ಲಿ ಭಗವಂತನ ಕೃಪಾ ಕಟಾಕ್ಷದಿಂದ ವಿಚಾರ ತಿಳಿಸ್ಬೇಕು, ನಮ್ಮ ಕರ್ತವ್ಯ. ಹೇಳೋದು ಹೇಳಬೇಕು, ಕರ್ತವ್ಯ. ಇನ್ನೊಂದೇನು ಗೊತ್ತಾ, ಭವಿಷ್ಯವನ್ನ ನುಡಿತಕ್ಕಂಥ ವಿಚಾರವನ್ನಾಗಿ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ, ಶಾಸ್ತ್ರ, ಸಂಪ್ರದಾಯ, ನಮ್ಮ ಸಂಸ್ಕಾರಗಳು ಅನ್ನೋದೇ ವಿಚಾರ. ಎಲ್ರಿಗೂ ಏನು, ಯಾವುದೇ ಒಂದು ಕಾರ್ಯಕ್ರಮ ನೋಡಬೇಕಾದ್ರೆ ಲೋಕ ಕಲ್ಯಾಣವಾಗಬೇಕು, ಅದು ಮುಖ್ಯ. ಅದು ಯಾವ ರೀತಿಯಾದರೂ ಒಳ್ಳೆಯ ರೀತಿಯಲ್ಲಾದರೂ ವಿಚಾರಪೂರ್ವಕವಾಗಿ ಒಬ್ಬ ಮನುಷ್ಯನ ತಿದ್ದುಪಡಿಸಿ ಜೀವನದ ಒಂದು ಒಳ್ಳೆ ದಾರಿಯನ್ನು ಹಿಡಿದ್ರೆ ಅದಕ್ಕಿಂತ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ಸು ಇನ್ನೇನು ಬೇಕು ಅಲ್ವಾ? ಇವತ್ತಿನ ದಿವಸ ದೀಪ ಹಚ್ಚಿದ್ದೀರಾ, ಸಂತೋಷ. ಎಷ್ಟು ಜನ ಹಚ್ಚಿದ್ದೀರಾ? ಯಾರಾದರೂ ಎದೆ ಮುಟ್ಕೊಂಡು ನೋಡ್ಕೊಂಡು ಹೇಳಿ. ಭಗವಂತ ಅಂತ ಹೇಳಿ ದೀಪವನ್ನು ಹಚ್ಚಿದ್ದೀರಾ? ಸುಮ್ಮನೆ ಹಚ್ಚೋಣ ಅಂತ ಹಿಂಗೆ ಹಚ್ಚಿದ್ದೀರಾ? ಅಥವಾ ಯಾವ ರೀತಿ ಹಚ್ಚಬೇಕು ಹಚ್ಕೊಳ್ಳಿ ಬಿಡು ಅನ್ನೋ ರೀತಿ ಹಚ್ಚಿದ್ದೀರಾ? ಗೊತ್ತಿಲ್ಲ ಅಲ್ವಾ? ಅವರವರ ಅನುಭವ ಅವ್ರವ್ರಿಗೆ. ಆದರೆ ಯಾವುದೇ ನಿಜ ಆಗಲಿ, ಯಾವುದೇ ಸುಳ್ಳಾಗಲಿ, ಸತ್ಯ ಏನೋ ದೀಪವನ್ನು ಹಚ್ಚಿದ್ದೀರ. ಅದೇ ರೀತಿ ಅನುಭವ ತಾವು ಪಟ್ಟಾಗಲೇ ಅನುಭವ, ಅದಿಲ್ಲದೆ ಯಾರೋ ಬೇರೆಯವರು ಅನುಭವನ ಹಂಚ್ಕೊಳಕ್ಕಾಗಲ್ಲ. ನಿನ್ನ ಅನುಭವ ನಿಜಾನೇ, ಇನ್ನೊಬ್ಬನ ಅನುಭವ ಅದು ನಿಜವೇ, ನನ್ನ ಅನುಭವ ನಿಜಾನೇ, ಅವಳ ಅನುಭವ ನಿಜಾನೇ. ಹಾಗೆ ಅವ್ರವ್ರ ಅನುಭವ ಅವರವರೇ ಹೇಳ್ಕೋಬಹುದು, ಅವರವರೇ ಅನುಭವ ಪಡಬೇಕೇ ಹೊರತು ಯಾವ ಕಾಲಕ್ಕೂ ಬೇರೆಯವರು ಆದರೆ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಭಗವಂತ ಇದ್ದಾನೆ, ಅನುಭವ ಹೇಗೆ ಬಿಡಬೇಕು? ಫ್ಯಾನ್ ಕೆಳಗೆ ಕೂತ್ಕೋ, ಗಾಳಿ ಕಾಣಿಸಲ್ಲ, ಗಾಳಿ ಬರ್ತಾ ಇದೆ, ಫ್ಯಾನ್ ಕೆಳಗೆ ಕೂತ್ಕೊಂಡಿದ್ದೇನೆ ಗೊತ್ತಾಗೋದು ಗಾಳಿ ಬರ್ತಾ ಇದೆ ಇಲ್ವಂತ. ಹಾಗೆ ಭಗವಂತ ಇದ್ದಾನ ಅಂದ್ರೆ ನೀನು ಅನುಭವ ಪಡಬೇಕು. ಯಾವಾಗ? ಸಾಧನೆಯನ್ನು ಪಡಿಸ್ಬೇಕು, ನಿನ್ನ ಸಾಧನೆ ಹೆಚ್ಚು ಮಾಡ್ಕೋಬೇಕು. ಪರೀಕ್ಷೆ ಜಾಸ್ತಿ ಇರುತ್ತೆ, ಹೊಡೆದು ಅಯ್ಯ ದೇವರೇ ಬೇಡಪ್ಪ, ಇಲ್ಲ ನನಗೆ ಸಾಕಾಗೋಯ್ತು ಇಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಅನ್ನೋ ಮಟ್ಟಿಗೆ ಬರ್ತಾನೆ ಪರೀಕ್ಷೆ. ಆದರೂ ಕೊನೆಗಾದರೂ ಕೈ ಹಿಡಿತಾನೇನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಇಟ್ಕೋಬೇಕು. ಇಂಥ ಒಂದು ನಂಬಿಕೆ ಇಟ್ಕೊಳ್ಳೋಕ್ಕೋಸ್ಕರ ಮೇ 6ರಿಂದ 18ನೇ ತಾರೀಕು ಅಷ್ಟೊತ್ತಿಗೆ ಭೂ ಸ್ಪರ್ಶವಾಗುತ್ತೆ. ಕೆಟ್ಟವ್ರು ಏನೇನಿದ್ದಾರೆ ಅವರಿಗೆಲ್ಲ ದಿಢೀರ್ ಅಂತ ಎಲ್ಲೆಲ್ಲಿ ಹೇಗೆ ಅನುಭವ ಕೊಡ್ತಾನೆ ಗೊತ್ತಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ದೊಡ್ಡ ಕೋಟ್ಯಾಧೀಶ್ವರ ಅನ್ಯಾಯದಿಂದ ದುಡ್ಡು ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ರೈಡು ಠಮಾರ್ ದಾಳಿ, ವೆರಿ ಗುಡ್, ಬಹಳ ಕಷ್ಟಪಟ್ಟು ಮುಂದೆ ಬರಬೇಕು ಜೀವನದಲ್ಲಿ ನಿಂತಿರ್ತಾನೆ, ಸಡನ್ ಪ್ರಮೋಷನ್ ಗೊತ್ತಿರಲ್ಲ, ಒಳ್ಳೆ ಅನುಭವ. ಎಷ್ಟು ದಿವಸ? 6ನೇ ತಾರೀಕಿಂದ 18ರಿಂದ ಆ ಸಮಯಕ್ಕೆ ಭೂ ಸ್ಪರ್ಶ ಯಾವ ದಿನ ಮಾಡ್ತಾಳೋ ಗೊತ್ತಿಲ್ಲ. ಆದರೆ ನಾವೊಂದು ನಿರ್ಧಾರ ಮಾಡಿಕೊಂಡು ಜಗನ್ಮಾತೆಗೆ ಒಂದು ಮುಹೂರ್ತ ಕೊಟ್ಟು ಇಡೀ ಋಷಿ ಮುನಿಗಳಾಗಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮದಲ್ಲಿ ನಾವೇನು ಮಾಡಿದ್ದೀವಿ, ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ನವದುರ್ಗಾ ಮಹಾಯಾಗವನ್ನ ಜಗನ್ಮಾತೆ 9 ಅವತಾರದಲ್ಲಿ ಬರ್ತೀಯ. ಯಾಕೆ ಅಂದ್ರೆ 9 ನವರಂಧ್ರಗಳು ನಮ್ಮಲ್ಲಿ, ಅರಿಷಡ್ವರಗಳ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, 6 ಅರಿಷಡ್ವರಗಳು. ಇದರಲ್ಲಿ ಸಹಸ್ರಾರ ಅಂದ್ರೆ ಮೋಕ್ಷಕ್ಕೋಸ್ಕರ ಪ್ರಾರ್ಥನೆ. ಎಷ್ಟಾಯ್ತು? 7 ಆಯ್ತು. ಇನ್ನು 2 ಏನೇನದು? ಕಾಯ, ವಾಚ, ಮನಸ್ಸ. ಈ ಮನಸ್ಸ ಅನ್ನೋದನ್ನೇ ತ್ರಿಶೂಲ. ಏನ್ ಗೊತ್ತಾ? ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಈ ದೇಹ ಇಷ್ಟು ಮಾತ್ರ ಇದೆ, ಒಂದು ವೇಲಾಕಾರದಲ್ಲಿ ಇರುತ್ತೆ, ಹೌದಾ? 2 ಕೈ ಎತ್ಬಿಡಿ, ಭಗವಂತ ನೀನೇ ಕಾಪಾಡು ಅಂತ 2 ಕೈ ಎತ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದ್ರೆ ಏನರ್ಥ ನೋಡಿ, ಮಧ್ಯದಲ್ಲಿರೋದು ಹಾಗೇ ಇದೆ, ಈ ಕೈ ಮೇಲ್ಗಡೆ ಹೋಗುತ್ತೆ ತ್ರಿಶೂಲ ಒಂದು ಭಾಗ, ಈ ಕೈ ಹೋಗುತ್ತೆ ಇನ್ನೊಂದು ವಿಷಯ. ಅಂದ್ರೆ ನಮ್ಮ ದೇಹವೇ ತ್ರಿಶೂಲ ಆಕಾರದಲ್ಲಿ, ಇನ್ನು ಸರ್ವಸ್ವನ್ನು ಭಗವಂತನಿಗೆ ಅರ್ಪಿಸು ಅಂದಾಗ ಸಾಕ್ಷಿ ರೂಪ. ಅದಕ್ಕೆ ನಾನು ನಿಮ್ಗೇನು ಹೇಳಿದ್ದೀನಿ, ಒಂದು ಕರೆಯನ್ನ ಕರೆತಕ್ಕೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೀನಿ, 080-2274-8669. ನೇರವಾಗಿ ಸಂಸ್ಥೆಗೆ ಸಂಪರ್ಕ ಮಾಡಿಕೊಂಡು ಕೇವಲ ಮಾರ್ಚ್ 7ನೇ ತಾರೀಕಿಂದ ಹಿಡಿದು ಕೇವಲ ಮೇ ಅಂದರೆ ಪೂರ್ತಿಯಾಗಿ ಮೇ 12ನೇ ತಾರೀಕು ಇರತಕ್ಕಂಥ ಒಂದು ಸೇವೆಗೆ 30ನೇ ತಾರೀಕುವರೆಗೂ ಮಾತ್ರ ಆ ಅನುಗ್ರಹ ಸಿಗುತ್ತೆ. ಏನೋ ಸೇವಾಕರ್ತರಿಗೆ 1180 ಜನಕ್ಕೆ ಮಾತ್ರ. ಕೇಳಿದ್ರು ಎಷ್ಟೇ ಕೇಳ್ಕೊಂಡ್ರು ಅದೆಲ್ಲ ಇಲ್ಲ. ಇದಕ್ಕೋಸ್ಕರ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಯಾವ್ಯಾವ ಡ್ರೆಸ್ ಕೋಡಲ್ಲಿ ಹೇಗೆ ಬರಬೇಕು, ಯಾವ ರೀತಿ ಆಚರಣೆ ಇರಬೇಕು, ನಿಮ್ಗಳ ಸೇವೆ ಯಾವ್ಯಾವ ರೀತಿ ಜಗನ್ಮಾತೆಗೆ ಮಾಡಬೇಕು ಅಲ್ವಾ? ಆ ಸೇವೆಗೆ ಏನೇನು ಮಾಡಬೇಕು, ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆದರೆ ಸಂತೋಷ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವರು ಪೂಜೆ ಪುನಸ್ಕಾರವನ್ನ ಈ ರೀತಿಯ ದೀಪವನ್ನು ಹಚ್ಚಬೇಕಾದ್ರೆ ನಮಗೇ ಗೊತ್ತಿಲ್ಲದೆ ಅವರು ಪೂಜೆಯನ್ನ ಮಾಡೋ ಸಮಯಕ್ಕೆ ಸ್ವಸ್ತಿಕಾಕಾರ, ನಮಗೇ ಗೊತ್ತಿಲ್ಲದೆ ಶ್ರೀಕಾರ, ಹೀಗೆಲ್ಲ ಮಾಡ್ಕೊಂಡ್ರು. ಅದನ್ನು ಹೇಗೆ ಅನ್ನೋದು ಸಂತೋಷವಾಗಿ ನೋಡಿದಾಗ ಪ್ರಜ್ವಲಿಸ್ತಾ ಇರೋ ಬೆಳಕು ದೇವರು ಹೇಗೆ ಕಂಡ ಅದನ್ನು ನೀವು ನೋಡಬೇಕು ಅಂದರೆ ಇಲ್ಲಿ ನೋಡೋ ದೃಶ್ಯದಿಂದ ಆನಂದ. ಬನ್ನಿ ನೋಡೋಣ.
ಬಹಳ ಸಂತೋಷ. ಎಷ್ಟು ಸಂತೋಷವಾಗುತ್ತೆ ಅಂದರೆ ಇಂತಹ ಬೆಳಕಲ್ಲಿ ಅಷ್ಟೂ ಜನ ಕತ್ತಲು ವಾತಾವರಣದಲ್ಲಿ ಬರೀ ಬೆಳಕುಗಳು ಕಾಣ್ತಾ ಇರುತ್ತೆ, ಹಣತೆಗಳು ಎಲ್ಲ ಅಡಿಕೆ ಪಟ್ಟೆಗಳು. ಕೆಲವರಂತೂ ಜಪಾನು ಜೋರಾಗೆ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ನಾವುಗಳು ಇವ್ರು ಹೇಳ್ತಾರಲ್ಲ ಮೈ ರೋಮಾಂಚನವಾಯಿತು ಅಂತ, ಹಾಗೆ ಆ ನಿಜವಾಗ್ಲೂ ಆ ರೋಮಾಂಚಕರವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಭಗವಂತನ ಸಾನ್ನಿಧ್ಯ ಇದ್ದಲ್ಲಿ ದೀಪವನ್ನು ಹೆಚ್ಚಾಗಿ ಹಚ್ಕೊಂಡ. ಭಗವಂತನ ಸಾನ್ನಿಧ್ಯ ಇಲ್ಲದೇ ಇದ್ದ ಸ್ಥಳದಲ್ಲಿ ಎಲ್ಲ ಪಾಲಿಟಿಕ್ಸ್, ಭಗವಂತ ಇಲ್ಲದೇ ಇರತಕ್ಕಂಥ ವಿಚಾರದಲ್ಲಿ ಜನಗಳು ಹೋಗೇ ಇರಲ್ಲ. ಅದೆಲ್ಲ ಏನು ಗೊತ್ತಾ, ಅವಳಿಚ್ಛೆ.